ಶ್ರೀ ಗಣೇಶಾಯ ನಮಃ. ಶ್ರೀ ಗುರುಭ್ಯೋ ನಮಃ. ಶ್ರೀ ಸರಸ್ವತ್ಯೈ ನಮಃ. ಶ್ರೀಮಾತ್ರೇ ನಮಃ. ನಮೋಸ್ತು ಕಾಂತ್ಯೈ ಕಮಲೇಕ್ಷಣಾಯೈ ನಮೋಸ್ತು ಭೂತ್ಯೈ ಭುವನ ಪ್ರಸೂತ್ಯೈ ನಮೋಸ್ತು ದೇವಾದಿಭಿರರ್ಚಿತಾಯೈ ನಮೋಸ್ತು ನಂದಾತ್ಮಜವಲ್ಲಭಾಯೈ. ಕಾಂತಿಸ್ವರೂಪಳು ಕಮಲದಂತಹ ಕಣ್ಣುಗಳುಳ್ಳ ಲಕ್ಷ್ಮಿಗೆ ನನ್ನ ನಮಸ್ಕಾರ. ಸೃಷ್ಟಿಯ ಸಮಸ್ತ ಐಶ್ವರ್ಯದ ಒಡತಿಯಾದ ಭುವನ ಬ್ರಹ್ಮಾಂಡವನ್ನು ಪ್ರಸವಿಸಿದ ಅಮ್ಮನಿಗೆ ನನ್ನ ನಮಸ್ಕಾರ. ದೇವಾದಿ ದೇವತೆಗಳು ಯಾರನ್ನು ಅರ್ಚನೆ ಮಾಡುತ್ತಾರೋ ಅಂತಹ ದೇವಿಗೆ ನನ್ನ ನಮಸ್ಕಾರ. ನಂದ ಗೋಪನ ಪ್ರೀತಿಯ ಪುತ್ರನಾದಂಥ ಶ್ರೀಕೃಷ್ಣನ ವಲ್ಲಭೆಗೆ ನನ್ನ ನಮಸ್ಕಾರಗಳು ಅಂತ ಶ್ರೀ ಶಂಕರ ಭಗವತ್ಪಾದರು ಈ ಸ್ತೋತ್ರದಲ್ಲಿ ಜಗನ್ಮಾತೆಯನ್ನು ಪ್ರಾರ್ಥನೆ ಮಾಡಿದ್ದಾರೆ. ಆತ್ಮೀಯರೇ, ಗುರುಗಳು ಈ ಶ್ಲೋಕದಲ್ಲಿ ನಮೋಸ್ತು ಕಾಂತ್ಯೈ ಕಮಲೇಕ್ಷಣಾಯೈ ಅಂತ ಆರಂಭ ಮಾಡಿದ್ದಾರೆ. ಇಲ್ಲಿ ಕಾಂತಿ ಮತ್ತು ಕಮಲದಂತಹ ಕಣ್ಣುಗಳು ಇರಬಹುದಾದ ದೇವಿಗೆ ನಮಸ್ಕಾರ ಅಂತ ಹೇಳ್ತಾ ಇದ್ದಾರೆ. ಆ ಜಗನ್ಮಾತೆ ವಿಶ್ವಸ್ವರೂಪಳು. ಆ ವಿಶ್ವಸ್ವರೂಪಳಾಗಿ ಮಹಾಲಕ್ಷ್ಮಿಯನ್ನು ನಾವು ನೋಡುವಾಗ ಅವಳ ಕಣ್ಣುಗಳು ಸೂರ್ಯಚಂದ್ರರು ಅಂತ. ಅಂತಹ ಸೂರ್ಯಚಂದ್ರರೇ ಅಮ್ಮನ ಕಣ್ಣುಗಳು ಅಂದ ಮೇಲೆ ಬಂಗಾರ ವರ್ಣದ ಕಮಲದಂತೆ ಆ ಲಕ್ಷ್ಮಿಯ ಕಣ್ಣುಗಳು ಕಾಂತಿಯಿಂದ ಹೊಳೆಯುತ್ತಿದೆ ಅನ್ನುವಂಥದ್ದು ಮತ್ತೊಂದು ಅರ್ಥ. ಇಲ್ಲಿ ಕಾಂತಿ ಅನ್ನುವುದಕ್ಕೆ ಬ್ರಹ್ಮವರ್ಚಸ್ಸು ಅನ್ನುವ ಅರ್ಥದಲ್ಲೂ ಹೇಳಿದ್ದಾರೆ. ಕಮಲಾಸ್ತೋತ್ರದಲ್ಲಿ ಆ ಮಹಾಲಕ್ಷ್ಮಿಯನ್ನು ಋಷಿಗಳು ಹೀಗೆ ಸ್ತೋತ್ರ ಮಾಡ್ತಾರೆ. ಬ್ರಹ್ಮರೂಪಾಚ ಸಾವಿತ್ರಿ ತ್ವದ್ದೀಪ್ತಿಯ ಭಾಸತೆ ಜಗತ್ ಅಂತ. ಅಂದರೆ ಅವಳೇ ಪರಬ್ರಹ್ಮಸ್ವರೂಪಿಣಿ. ಆ ಪರತತ್ವವೇ ಸೂರ್ಯಮಂಡಲಾಂತರ್ಗತಳಾದ ಸಾವಿತ್ರಿಯಾಗಿ ಜಗತ್ತನ್ನು ತಾನೇ ಪ್ರಸವಿಸಿ ಬೆಳಗುತ್ತಿದ್ದಾಳೆ ಅಂತ ಹೇಳಿ ಪ್ರಾರ್ಥನೆ ಮಾಡ್ತಾರೆ. ಹೀಗಾಗಿ ಶ್ರೀ ಶಂಕರ ಭಗವತ್ಪಾದರ ಈ ಸ್ತೋತ್ರವು ಋಷಿವಾಕ್ಯವನ್ನೇ ಹೇಳುತ್ತಿದೆ ಅನ್ನುವುದನ್ನು ತಿಳಿಯಬೇಕು. ಇನ್ನು ಮುಂದಿನ ಸಾಲಿನಲ್ಲಿ ನಮೋಸ್ತು ಭೂತ್ಯೈ ಭುವನ ಪ್ರಸೂತ್ಯೈ. ಯಾವಾಕೆಯು ಅಷ್ಟಸಿದ್ಧಿ ನವನಿಧಿಗಳ ಅಧಿದೇವತೆಯೋ ಆ ಲಕ್ಷ್ಮಿಯನ್ನ ಭೂತ್ಯೈ ಅಂತ ಕರೆದಿದ್ದಾರೆ. ಭೂತ್ಯೈ ಅಂದರೆ ಐಶ್ವರ್ಯದ ಅಧಿದೇವತೆ ಅಂತ, ಎಲ್ಲ ಸಿದ್ಧಿಗಳ ನಾಯಕಿ, ಒಡತಿ ಅಂತ. ನಮಗೆ ಅಷ್ಟಸಿದ್ಧಿಗಳ ಗೊತ್ತಿದೆ. ಅಣಿಮ, ಮಹಿಮ, ಗರಿಮ, ಲಘಿಮ, ಪ್ರಾಪ್ತಿ, ಪ್ರಾಕಾಮ್ಯ, ಈಶತ್ವ, ವಶಿತ್ವ ಅನ್ನುವ ಸಿದ್ಧಿದೇವತೆಗಳು. ಇವರೆಲ್ಲ ಆಕೆಯ ಆಜ್ಞೆಗಾಗಿ ಕಾಯ್ತಾ ಇರ್ತಾರೆ ಅಂತ. ಆಕೆಯು ಯಾರನ್ನ ಅನುಗ್ರಹಿಸಬೇಕು ಅಂತ ಆಜ್ಞೆ ಕೊಡ್ತಾಳೋ ಅವರಿಗೆ ಈ ಅಷ್ಟಸಿದ್ಧಿಗಳಾಗಲಿ ನವನಿಧಿ ದೇವತೆಗಳಾಗಲಿ ಅನುಗ್ರಹ ಮಾಡುತ್ತಾರೆ. ಹೀಗಾಗಿ ಈ ಸಿದ್ಧಿದೇವತೆಗಳಾಗಲಿ ನಿಧಿ ದೇವತೆಗಳಾಗಲಿ ಅಮ್ಮನ ಆಜ್ಞಾಧಾರಕರಾಗಿದ್ದಾರೆ, ಸೇವಕರಾಗಿದ್ದಾರೆ ಅಂತ. ಹೀಗಾಗಿ ಈ ಇಡೀ ಭುವನ ಬ್ರಹ್ಮಾಂಡವು ಅವಳ ವಿಭೂತಿಯಾಗಿದೆ ಮತ್ತು ಆ ವಿಭೂತಿಗಳೆಲ್ಲ ಭುವನ ಬ್ರಹ್ಮಾಂಡ ರೂಪದಲ್ಲಿ ವ್ಯಕ್ತವಾಗಲಿಕ್ಕೆ ಕಾರಣಳಾದವಳು ಸಂಕಲ್ಪ ಸ್ವರೂಪಳಾದ ಮಹಾಮಾಯೆ ಮಹಾಲಕ್ಷ್ಮಿ. ಆದ್ದರಿಂದ ನಮೋಸ್ತು ಭೂತ್ಯೈ ಭುವನ ಪ್ರಸೂತ್ಯೈ ಅಂತ ಸ್ತುತಿಸಿದ್ದಾರೆ. ಇನ್ನು ಮುಂದಿನ ಸಾಲಿನಲ್ಲಿ ನಮೋಸ್ತು ದೇವಾದಿಭಿರರ್ಚಿತಾಯೇ. ಯಾವ ದೇವಿಯು ಸಮಸ್ತ ದೇವ ಸಮೂಹದಿಂದ ಸದಾಕಾಲ ಅರ್ಚಿತಳಾಗುತ್ತಾಳೋ, ಪೂಜ್ಯಳಾಗಿದ್ದಾಳೋ ಅವಳಿಗೆ ನನ್ನ ನಮಸ್ಕಾರಗಳು ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ದೇವಾಧಿಭಿರರ್ಚಿತಾಯಿ ಅಂತ ಹೇಳಿದ್ದಾರೆ ಗುರುಗಳು. ದೇವತೆಗಳು ಅಂದರೆ ಸಾತ್ವಿಕ ಗುಣದವರು, ವೇದ ವಿಹಿತವಾದ ಕರ್ಮಾಚರಣೆಯಲ್ಲಿ ಇರುವಂಥವರು, ಧರ್ಮಜ್ಞರು, ಇದೇ ಮೊದಲಾದಂಥ ಉತ್ತಮವಾದ ಸತ್ವಗುಣವನ್ನು ಹೊಂದಿರುವಂಥವರು ಮಾತ್ರ ಅಮ್ಮನನ್ನು ಪೂಜೆ ಮಾಡುತ್ತಾರೆ ಅಂತ. ರಾಕ್ಷಸರಿಗೆ, ಅಜ್ಞಾನಿಗಳಿಗೆ, ದುಷ್ಟರಿಗೆ ಭಗವತಿಯನ್ನು ಆರಾಧನೆ ಮಾಡಬೇಕು ಅನ್ನುವಂಥ ಬುದ್ಧಿ ಬರೋದಿಲ್ಲ. ಅಷ್ಟು ಮಾತ್ರ ಅಲ್ಲ, ಯಾರಾದರೂ ದೈವ ಕಾರ್ಯದಲ್ಲಿ ಇರ್ತಾರೆ ಅಂದರೆ
ಎಷ್ಟು ಸಾಧ್ಯವಾಗುತ್ತೋ ಅವರನ್ನು ಆ ದೈವೀ ಶಕ್ತಿಯಿಂದ, ಅವರ ಭಕ್ತಿಯಿಂದ ದೂರ ಮಾಡಬೇಕು ಅನ್ನುವುದನ್ನೇ ನೋಡ್ತಿರ್ತಾರೆ. ಇಂಥವರಿಗೆ ಆ ದೇವಿಯನ್ನು ಅರ್ಚನೆ ಮಾಡುವ ಬುದ್ಧಿ ಹೇಗೆ ಬರುತ್ತೆ? ಖಂಡಿತ ಸಾಧ್ಯ ಇಲ್ಲ. ಸಾತ್ವಿಕರಿಗೆ ಮಾತ್ರ ಭಗವತಿಯ ಆರಾಧನೆ ಮಾಡುವ ಬುದ್ಧಿ ಬರುತ್ತೆ. ಹೀಗಾಗಿ ದೇವತೆಗಳು ಸತ್ವಗುಣದವರಾಗಿದ್ದಾರೆ. ಹಾಗಾಗಿ ಅಂತಹ ಸತ್ವ ಗುಣಗಣಿಗಳಾದಂತಹ ದೇವತೆಗಳು ಆ ಜಗನ್ಮಾತೆಯನ್ನು ಅರ್ಚನೆ ಮಾಡ್ತಾರೆ ಅಂತ ಹೇಳ್ತಾ ಇದ್ದಾರೆ. ಮುಂದೆ ನಮೋಸ್ತು ನಂದಾತ್ಮಜ ವಲ್ಲಭಾಯೇ. ನಂದಾತ್ಮಜ ಅಂದರೆ ನಂದಗೋಪನ ಮಗನಾದ ಶ್ರೀಕೃಷ್ಣ ಅನ್ನುವ ಅರ್ಥದಲ್ಲಿ ಹೇಳ್ತಾ ಇದ್ದಾರೆ. ಭಗವತ್ಪಾದರಿಗೆ ಶ್ರೀಕೃಷ್ಣ ಅಂದರೆ ತುಂಬ ಇಷ್ಟ. ಅದಕ್ಕಾಗಿ ಜಗದ್ಗುರು ಉಪದೇಶ ಕೊಟ್ಟಂತಹ ಭಗವದ್ಗೀತೆಗೆ ಶ್ರೀ ಶ್ರೀ ಶಂಕರಾಚಾರ್ಯರು ಮೊಟ್ಟ ಮೊದಲನೆಯ ಭಾಷ್ಯವನ್ನು ಬರೆದದ್ದು ಅಂತ. ಅಷ್ಟು ಮಾತ್ರವೇ ಅಲ್ಲ, ವಿಷ್ಣು ಸಹಸ್ರನಾಮಕ್ಕೂ ವ್ಯಾಖ್ಯಾನ ಮಾಡಿದ್ದಾರೆ. ಮತ್ತು ಅವರ ಜೀವನ ಚರಿತ್ರೆಯಲ್ಲಿ ನೋಡಿದಂತೆ ಅವರು ಆತುರ ಸನ್ಯಾಸವನ್ನು ತೆಗೆದುಕೊಂಡು ನರ್ಮದಾ ನದಿ ತೀರದಲ್ಲಿರಬಹುದಾದ ಗೋವಿಂದ ಭಗವತ್ಪಾದರನ್ನು ಕಾಣಬೇಕು, ನಾನು ಅವರಿಂದ ಸನ್ಯಾಸ ದೀಕ್ಷೆಯನ್ನು ತೆಗೆದುಕೊಳ್ಳಬೇಕು ಅಂತ ಹೊರಟಾಗ ಅವರ ಊರಿನಲ್ಲಿರಬಹುದಾದ ಒಂದು ಕೃಷ್ಣ ಮಂದಿರ ಶಿಥಿಲವಾಗಿ ಹೋಗಿರುತ್ತೆ, ಬಿದ್ದೋಗುತ್ತೆ. ಆಗ ಆ ವಿಚಾರ ತಿಳಿದು ಮತ್ತೆ ಬಂದು ಆ ದೇವಸ್ಥಾನವನ್ನು ಜೀರ್ಣೋದ್ಧಾರ ಮಾಡಿ ಶ್ರೀಕೃಷ್ಣನನ್ನು ಪುನಃಸ್ಥಾಪನೆ ಮಾಡಿ ಅವನ ಅನುಗ್ರಹವನ್ನು ಪಡೆದು ಮುಂದಿನ ಹೆಜ್ಜೆಯನ್ನಿಡ್ತಾರೆ ಭಗವತ್ಪಾದರು. ಹೀಗಾಗಿ ಶ್ರೀಕೃಷ್ಣ ಅಂದರೆ ಗುರುಗಳಿಗೆ ಮಹಾಪ್ರೀತಿ. ಅಂತಹ ನಂದಾತ್ಮಜನಾದಂತಹ ಶ್ರೀಕೃಷ್ಣನ ವಲ್ಲಭೆಯಾದ ರುಕ್ಮಿಣೀ ಸ್ವರೂಪಳಾದ ಲಕ್ಷ್ಮಿಗೆ ನನ್ನ ನಮಸ್ಕಾರ. ಇಲ್ಲಿ ರುಕ್ಮಿಣಿ ಬೇರೆ ಅಲ್ಲ, ಲಕ್ಷ್ಮಿ ಬೇರೆ ಅಲ್ಲ. ಅಸಲಿಗೆ ರುಕ್ಮಿಣಿ ಅನ್ನುವ ಪದದಲ್ಲಿ ರುಕ್ಮಿ ಅಂತಂದ್ರೆ ಹಿರಣ್ಯ ಅಂತ, ಚಿನ್ನ ಅಂತ ಅರ್ಥ. ಧಾತುಗಳಲ್ಲಿ ಸರ್ವಶ್ರೇಷ್ಠವಾದದ್ದು ಚಿನ್ನ. ಆ ಚಿನ್ನವನ್ನ ಲಕ್ಷ್ಮಿಗೆ ಹೋಲಿಸಿದ್ದಾರೆ. ಹಿರಣ್ಯವರ್ಣಾಂ ಹರಿಣೀಂ ಸುವರ್ಣ ರಜತಸ್ರಜಾಂ ಚಂದ್ರಾಂ ಹಿರಣ್ಮಯೀಂ ಲಕ್ಷ್ಮೀಂ ಜಾತವೇದೋ ಮಹಾವಹ. ಹೀಗಾಗಿ ಶ್ರುತಿಗಳು ಅದನ್ನೇ ಹೇಳ್ತಾ ಇದೆ. ಅಂತಹ ಬಂಗಾರ ವರ್ಣದವಳಾದಂಥ ಕೃಷ್ಣನ ಪ್ರಿಯ ವಲ್ಲಭೆಯಾದಂಥ ಆ ರುಕ್ಮಿಣೀ ಸ್ವರೂಪಳಾದ ಲಕ್ಷ್ಮಿಗೆ ನನ್ನ ನಮಸ್ಕಾರಗಳು ಅಂತ ಹೇಳಿ ಗುರುಗಳು ವಂದಿಸಿದ್ದಾರೆ. ಆತ್ಮೀಯರೇ, ಮುಂದಿನ ಉಪನ್ಯಾಸದಲ್ಲಿ ಆ ಭಗವತಿಯ ಮುಂದಿನ ಶ್ಲೋಕವನ್ನು ಚಿಂತನೆಯನ್ನು ನಡೆಸೋಣ. ಎಲ್ಲರಿಗೂ ವಂದನೆಗಳು, ನಮಸ್ಕಾರ.